ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಸ್ಟುಡಿಯೋಕ್ಕೆ ವರ್ಧಾ ಒಂದು ಸ್ಟುಡಿಯೋ ನಮ್ಮದು, ಅದರ ಪ್ರಧಾನ ಸಂಪಾದಕ ಕೆ ವಿ ಮೇಲ್ಗುರಿ ಅಂತ. ನನಗೆ 9ನೇ ತಾರೀಕಿಗೆ ನಮ್ಮ ಸ್ಟುಡಿಯೋಗೆ ಒಂದು ಫೋನ್ ಬಂತು. ಆ ವ್ಯಕ್ತಿ ಒಬ್ಬ ಫೋನ್ ಮಾಡಿದವರು ಒಬ್ಬ ಅಪರೂಪದ ವ್ಯಕ್ತಿ ಹಾಗೂ ಶಿಕ್ಷಣ ಚಿಂತಕರು, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಜನರ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಸಂವಿಧಾನಗಳ ಮಹತ್ವವನ್ನು ಉಪನ್ಯಾಸಕರು ಕೂಡ ಹಾಗೂ ಸರ್ಕಾರಿ ಶಾಲೆಗಳ ಅಳಿವು ಉಳಿವಿನ ಬಗ್ಗೆ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ಸಕ್ರಿಯವಾಗಿ ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಶಾಲೆಗಳಿಗೆ ಭೇಟಿ ಕೊಟ್ಟು ಸರ್ಕಾರಿ ಶಾಲೆ ಉಳಿವಿಗಾಗಿ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ ಅಗಡಿ ಗ್ರಾಮದ ಶ್ರೀಯುತ ಪ್ರಗತಿಪರ ರೈತರಾದಂಥ ನಿತಿನ್ಗಪ್ಪ ಬಸವಣ್ಣ ಸರ್ ಅವರು ಫೋನ್ ಮಾಡಿದ್ರು 9ನೇ ತಾರೀಕು ನನಗೆ. ನಮ್ಮ ಸ್ಟುಡಿಯೋಗೆ ಫೋನ್ ಬಂದಾಗ ಅವ್ರು ಮೊದಲಿಂದಲೂ ಗೊತ್ತು, ಅವ್ರ ಬಗ್ಗೆ ನಾನು ಕೇಳಿದ್ದೆ. ಹೀಗಾಗಿ ಬಹಳ ಸಂತೋಷದಿಂದ ಆ ಫೋನನ್ನು ತೆಗೆದುಕೊಂಡಾಗ ಅವರು ನಮಗೆ ಅಗಡಿ ಗ್ರಾಮದಲ್ಲಿ ಸೇವಾನಿರತ ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮ ನಡೆದರು. ಸರ್, ನಿಮ್ಮ ವರ್ಧಾ ಚಾನಲ್ನಿಂದ ಆ ವರದಿಗಾರರನ್ನು ಕಳಿಸಲಿ, ಇಲ್ಲಿಯ ಕಾರ್ಯಚಟುವಟಿಕೆಗಳು ಇಡೀ ರಾಜ್ಯಕ್ಕೆ ಹಾಗೂ ಎಲ್ಲರಿಗೂ ಗೊತ್ತಾಗಲಿ ಅಂತಕ್ಕಂಥ ಕರೆಯನ್ನು ಮಾಡಿದ್ರು. ಅದೇ ರೀತಿ ನಾನು 10ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮಕ್ಕೆ ಕಳಿಸಿ ಅಂತ ಹೇಳಿದ್ರು. 10ನೇ ತಾರೀಕಿನ ದಿವಸ ನೀವು ಹೋಗಲಿ ಅಂತ ನಾವು ವರದಿಗಾರರಿಗೆ ಹೇಳಿದ್ದೆ. ನಮ್ಮ ವರದಿಗಾರರು ಬೇರೆ ಬೇರೆ ಕಡೆ ವರದಿಗಳು ತರೋದಿದ್ರೂ ಕೂಡ ಎಲ್ಲವನ್ನೂ ಮುಗಿಸಿ ಅಗಡಿ ಗ್ರಾಮಕ್ಕೆ ಹೋಗಿ ಇವತ್ತು ವರದಿಯನ್ನು ಸಿದ್ಧ ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಆಗಮಿಸ್ತಾ ಇದ್ದಾರೆ. ಈಗ ವರದಿ ಸಲ್ಲಿಸಲಿಕ್ಕೆ ಬರ್ತಕ್ಕಂಥ ನಮ್ಮ ನೆಚ್ಚಿನ ವರದಿಗಾರರಂತ ನಾಗರಾಜ್ ಸರ್ ಅವರು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಬೇಕು. ಹಾಗೆಯೇ ಮಲ್ಲಿಕಾರ್ಜುನ್ ಸರ್ ಅವರು, ವೀರಯ್ಯ ಸರ್ ಅವರು, ರಾಜೇಶ್ವರಿ ಮೇಡಮ್ ಅವರು ಮತ್ತು ವಾಣಿ ಮೇಡಮ್ ಅವರು ನೀವೆಲ್ಲ ಸ್ಟುಡಿಯೋಕ್ಕೆ ಆಗಮಿಸಿ ಸ್ಟುಡಿಯೋದಲ್ಲಿ ಅವರ ಆಚರಣೆ ನಮ್ಮ ನೆಚ್ಚಿನ ವರದಿಗಾರರು. ತರಬೇತಿಯಾಗಿದೆ ಒಂದು ತರಬೇತಿಯಾಗಿದೆ ಒಂದು ಇವತ್ತು ಹಲೋ ಮಲ್ಲಿಕಾರ್ಜುನ್ ಅವರೇ, ನಾನು ನಿಮಗೆ ಗದಗದಲ್ಲಿರ್ತಕ್ಕಂಥ ಜೆ.ಡಿ. ಕಾಲೇಜಿನ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅಗಡಿಗೆ ಹೋಗಿ ಅಲ್ಲಿ ಅಣ್ಣವರು ಫೋನ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಸೇವಾನಿರತ ಶಿಕ್ಷಕರ ತರಬೇತಿಯಲ್ಲಿ ಹೇಗೆ ನಡೆದಿದೆ ಎಂಬುದನ್ನು ಹೇಳಿದ್ದೆ. ತಾವೆಲ್ಲ ಭೇಟಿ ಕೊಟ್ಟು ಬಂದಿದ್ದೀರಾ? ಹೌದು ಸರ್, ತನ್ನ ಮೈತ್ರಿ ಆಲೋಚನೆ ನಾನು ದಿನಾಂಕ 10/12/2025 ಅಗಡಿ ಗುರುಕುಲಕ್ಕೆ ಹೋದಾಗ ಸರಿಸುಮಾರು 30-35 ಜನ ಶಿಕ್ಷಕರಾಗಿ ವೇದಿಕೆ ಮೇಲೆ ಹಾಜರಾಗಿದ್ದರು. ಅಲ್ಲಾಗಲೇ ಎಲ್ಲ ಕಾರ್ಯಕ್ರಮ ಸಾಗೋಪಾಗಿ ಸಾಗಿತ್ತು. ನೋಡಿ ಈ ರೋಮಾಂಚನಗೊಂಡು ಜೊತೆಗೆ ಪ್ರಾರಂಭದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಕಸರಳ್ಳಿ ಗುರುಗಳು ಒಂದು ಭಕ್ತಿಗೀತೆಯನ್ನು ಹಾಡೋದ್ರ ಮೂಲಕ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟರು. ತದನಂತರ ಶ್ರೀ ಎನ್.ವೈ. ಹಳ್ಳಿಕಣ್ಣವ್ರ ಗುರುಗಳು ತಮ್ಮ ಚಿಂತನೆಯೊಳಗೆ ಶಿಕ್ಷಕರನ್ನ ಕುರಿತು ಹೀಗೆ ಹೇಳ್ತಾ ಇದ್ರು. ಓ ಶಿಕ್ಷಕ ನಿಜ ಸೇವಕ ನೀನಣ್ಣ, ನಿನ್ನಿಂದಲೇ ಮಕ್ಕಳ ಪ್ರಗತಿ ನೋಡೋಣ. ಓ ಶಿಕ್ಷಕ ನಿಜ ಸೇವಕ ಈ ದೇಶದ ಎನ್ನುವ ರೀತಿಯೊಳಗ ಶಿಕ್ಷಕರ ಬಗ್ಗೆ ಅತ್ಯಂತ ಭಾವ ತುಂಬಿ ಶಿಕ್ಷಣ ತುಂಬಿಟ್ಟು ಮಾತಾಡ್ತಾ ಇದ್ದು ಸರ್. ಬಹಳ ಉತ್ಸುಕತೆ ಇತ್ತು. ಜೊತೆಗೆ ಶಿಕ್ಷಕರಿಗೆ ಬಂದಿರ್ತಕ್ಕಂಥ ನಮ್ಮಲ್ಲಿ ನಮಗೆಲ್ಲತಕ್ಕಂಥ ನೂರಾರು ಸವಾಲುಗಳನ್ನು ನಾವು ಯಾವ ರೀತಿಯಾಗಿ ಮನೋದೈರ್ಯ ಕಳ್ಕೊಳ್ಳದೆ ಗಟ್ಟಿಯಾಗಿ ನಿಂತು ಆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಯಶಸ್ವಿಯನ್ನು ತಂದುಕೊಡ್ಬೇಕು ಅನ್ನೋ ನಿಟ್ಟಿನೊಳಗ ತುಂಬಾ ಮಾರ್ಮಿಕವಾಗಿ ಚಿಂತನೆಯೊಳಗ ಅವರು ಮಾತಾಡಿದ್ದು ಕಂಡು ಸರ್. ಅಲ್ಲಿ ಶಿಕ್ಷಕರು ಅನೇಕ ಚಟುವಟಿಕೆಗಳನ್ನು ಕೂಡ ಮಾಡಿದ್ದಾನೆ ನೀವು ವರದಿ ಮಾಡಿರ್ತೀರಿ. ನಾನು ಆಮೇಲೆ ಆ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಎಲ್ಲವನ್ನೂ ಇಲ್ಲಿ ಪ್ರಸಾರ ಮಾಡಲಿಕ್ಕೆ ಆಗುದಿಲ್ಲ. ಮೇನ್ ಅಂಶಗಳನ್ನ ನೀವು ಹೇಳಿದ್ದಕ್ಕೆ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇನ್ನು ನಿಮ್ಮ ಜೊತೆಗೆ ನಾನು ರಾಜೇಶ್ವರಿ ಮೇಡಮ್ ಅವ್ರನ್ನ ಮಾತಾಡ್ತೀನಿ. ರಾಜೇಶ್ವರಿ ಮೇಡಮ್ ಅವರೇ, ನೀವು ಕೂಡ ಅವರ ಜೊತೆಯಲ್ಲಿ ತರಬೇತಿಗೆ ಹೋಗಿದ್ದೀರಿ. ನೀವು ಎಷ್ಟಕ್ಕೆ ಹೋದ್ರಿ?
ನಿಮಗೆ ಸೊಟ್ಟೂರಿನಲ್ಲಿ ಶಿರಡಿ ತಾಲೂಕು ಗದಗ ತಾಲೂಕು ಸೊಟ್ಟೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಮಿನಿಸ್ಟರ್ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನೀವು ಅಲ್ಲೇ ಅಂಗಡಿಗೆ ಹೋಗ್ರಿ ಅಂತ ಹೇಳಿದ್ದೆ. ಅಂಗಡಿಯಲ್ಲಿ ಏನಾಯ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾವು ಮಾಡುವಷ್ಟು ಮೇನ್ ಅಂಶಗಳನ್ನ ನೀವು ಕಂಡದ್ದನ್ನ ಆ ಶಿಕ್ಷಕರ ತರಬೇತಿಯಲ್ಲಿ ಮಂಡನೆ ಮಾಡಿ. ಕಾರ್ಯಕ್ರಮಕ್ಕೆ ಹೋಗಿದ್ವಿ ಸರ್. ಎಲ್ಲರಿಗೂ ನಮಸ್ಕಾರ. ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಹೋದಾಗ ಒಂದು 10-15 ಕಾಲ ಬಹಳಷ್ಟು ಪದೇ ಪದೇ ಬರಾಕತ್ತು ಸರ್. ಹಾವೇರಿಯಲ್ಲಿ ಬಹಳಷ್ಟು ಬ್ರೇಕಿಂಗ್ ನ್ಯೂಸ್ ಐತೆ ಅಂತ ಹೇಳಿದ್ರು. ಹಾವೇರಿ ಗೊತ್ತಾಗಿಲ್ಲ. ಆದ್ರೆ ಇಲ್ಲಿ ಬರೋಬೇಕಾದ್ರೆ ಅಗಡಿ ಆನಂದ ಒಂದು ಕಡೆ ಗಾಡಿ ಬಸ್ಸಿದ್ವಿ. ಇಲ್ಲ ಕಾರಣದಲ್ಲಿ ಬಹಳಷ್ಟು ಬೈಕ್ಗಳು ನಿಂತಿತ್ತು. ಇಲ್ಲಾದ್ರೂ ಬ್ರೇಕಿಂಗ್ ನ್ಯೂಸ್ ಸಿಗ್ತದೆ ಅಂತ ಹೊರಗಡೆ ಬಂದಾಗ ಇಲ್ಲಿ ಮೊದಲೇ ಸೆಷನ್ ಅಂದ್ರೆ ಎಲ್ಲರೂ ಶಾರ್ಟ್ ಒಳಗೆ ಬರ್ತಾ ಇದ್ರು. ಏನು ನಡೀತದೆ ಅಂತ ಒಳಗೆ ಸ್ವಲ್ಪ ನೋಡೋಣ ಅಂತ ಒಳಗೆ ಬಂದಾಗ ಸರ್ ಎಲ್ಲರೂ ಮಕ್ಕಳಿಲ್ಲ, ಶಾಲೆಯಲ್ಲಿ ಟೀಚರ್ಸ್ಗಳಿದ್ರು. ಮೋಸ್ಟ್ಲಿ ಇದು ಟ್ರೈನಿಂಗ್ ಇರ್ಬೋದು, ಟೀಚರ್ಸ್ ಟ್ರೈನಿಂಗ್ ಅನ್ಕೊಂಡು ಸರ್ ನೋಡ್ತೇವೆ. ಇಲ್ಲಿ TRP ಅವರಂತ ಹಂತರ್ ಸರ್ ಅವರು ಒಂದೇ ಸೆಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸ್ಟೇಜ್ ಮೇಲೆ ನೋಡ್ತಾ ಸರ್ ಮಂಗ್ಯ ನಾಟ್ಕೊಂಡಿರ್ತಿದ್ವಿ. ಮಂಗ್ಯ ನಾಟ್ಕೊಂಡು ಇವ್ರು ಯಾಕೆ ಮಾಡತ್ತಾರ ಟೀಚರ್ಸ್ ಅವರು ಅಂದ್ಕೊಂಡು ನಾನು ಪ್ರಶ್ನೆ ಕೇಳಿದ್ದೇನೆ ಟ್ರೈನೀಸ್ಗೆ. ಇಲ್ರಿ ಅವರು ಕಲಿ ಸರಿ ಇದ್ರಿ, ಆದ್ರೆ ಆಕ್ಟಿವಿಟಿ ಕೊಟ್ಟಾರೆ ಸರ್ ಅವರು. ಮಂಗ್ಯಾನ ಅಂದ್ರೆ ಕ್ಲೈಂಬಿಂಗ್ ದಿ ಟ್ರೀ, ಫೀಲಿಂಗ್ ದಿ ಬನಾನಾ ಅಂಡ್ ಈಟಿಂಗ್ ಅಂಡ್ ಥ್ರೋಯಿಂಗ್ ಇಟ್ ಅನ್ನೋ ಒಂದು ಮೆಸೇಜ್ ಅನ್ನ ಎನಾಕ್ಟ್ ಮಾಡ್ಬೇಕಂತಂದು ಅವ್ರು ಹೇಳಿದ್ರು. ಅದನ್ನ ಮಾಡಾತಾರಿ ಅಂತ ಹೇಳಿದ್ರು ಸರ್. ಅದನ್ನ ಗೊತ್ತಾಯ್ತಿಲ್ಲ, ಅದನ್ನ ಬರ್ಕೊಂಡೆ ಸರ್. ನೆಕ್ಸ್ಟ್ ಅದಕ್ಕೆ ಬಂದ ಸರ್ ಟೀಚರ್ಸ್ ಯಾಕೆ ಎಲ್ಲ ಗಣತಿ ಸಾಕ್ಷ್ಯ ಎಲ್ಲ ಕಾರ್ಯಕ್ರಮಕ್ಕೆ ಯಾಕೆ ಹಾಕ್ತಾರಂದ್ರೆ ಏನ್ ಕೊಟ್ಟರು ಮಾಡ್ತಾರ ಅನ್ನೋದು ಅವಾಗ ಗೊತ್ತಾಯ್ತು. ನೆಕ್ಸ್ಟ್ ಅವರು ಸ್ಟೇಜ್ ಅನ್ನ ಬಿಟ್ಟು ಬಂದ್ಮೇಲೆ ಮತ್ತೆ ಬಂದ್ರು ಇನ್ನೊಬ್ರು. ಅವ್ರನ್ನೂ ವಿನಾಯಕ್ ಸರ್ ಅಂದ್ರಿ, CRP LH ಕಸ್ಟಮರ್ ಅಂತ ಅವ್ರಂತೂ ಬಂದ್ರಿ. CRP ಹುದ್ದೆ ಬಿಟ್ರು ಹಿಂಗೆ ಕೈ ಬಿಡೋದಂತಂದು ಅವ್ರು ಬಡ ಹೇಳಿ ಹೋಗ್ತಾರ ನಾ ಅಂತೇಳಿ. ಈಗ ಇಲ್ಲಿ ಬಹಳಷ್ಟು ತಾಳ್ಮೆಯಿಂದ ಇಂಗ್ಲೀಷ್ ಮರುಸಿಂಚನ ಹೆಂಗೆ ನಾವು ಕ್ಲಾಸ್ ರೂಮ್ನಲ್ಲಿ ಇದು ಮಾಡ್ಕೋಬೇಕು, ಎಡಪ್ ಮಾಡ್ಕೋಬೇಕು ಅನ್ನೋದು ವಿಷಯನ ಬಹಳಷ್ಟು ಚೆನ್ನಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಂಡು ಟೀಚ್ ಮಾಡಿದ್ರು ಸರ್. ಅದ್ರಲ್ಲಿ ಬಹಳಷ್ಟು ವಿಷಯ ತದನಂತರ ಮತ್ತೆ ಕರೆಗಳು ಬರಾತು ಸರ್. ನಾನೇನು ಮಾಡಿದೆ, ಸಹೋದ್ಯೋಗ ಕಾಲ್ ಮಾಡಿ ಮತ್ತೆ ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಮಿಸ್ ಆಗ್ತಾವ ಅಂದ್ರೆ ನಮ್ಮ ಸಹೋದ್ಯೋಗಿ ವಾಣಿ ಮೇಡಮ್ ಅವರಿಗೆ ಬಂದು ನಿಮಗೆ ಅಲ್ಲಿ ಬರೀ ವಿಷಯ ನಡೆಯದೆ ಅನೇಕ ಚಟುವಟಿಕೆಗಳು ಕೂಡ ಹಾಸ್ಯ ಮಿಶ್ರಿತ ಆ ಚಟುವಟಿಕೆಗಳು ಕೂಡ ನಡೆದು ಮಕ್ಕಳಿಗೆ ಈ ಶಿಕ್ಷಕರಿಗೆ ತರಬೇತಿ ಬೋರ್ ಆಗಬಾರ್ದು ಅಂತಕ್ಕಂಥ ವ್ಯವಸ್ಥೆಯನ್ನು ಏನಾದ್ರು ಕಂಡ್ರೆ ಬೋರ್ ಆಗಿಲ್ಲ, ಒಳ್ಳೆ ರೀತಿ ಅಲ್ಲಿ ಸುದ್ದಿ ಸಿಗ್ತೈತಿ ಹಾವೇರಿ ಅಂತ ಅಲ್ಲಿ ಹೋದೆ ಸರ್. ಮತ್ತೆ ನಮ್ಮ ವಿದ್ಯಾಸರ ಕೊಟ್ಟರೆ ಇಲ್ಲಿ ಜಾಯಿನ್ ಮಾಡಿಸಿ ನಾವು ಮುಂದೆ ಹೋಗ್ತೀವಿ. ನಿಮ್ಮ ಸಂಪೂರ್ಣವಾಗಿ ನಮ್ಮ ದೇಶ ಏನಿದೆ ಪ್ರಸಾರದ ವೇಳೆ ಬಹಳ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ನಿಮಗೆ ಕೆಲವು ಪಾಯಿಂಟ್ಸ್ಗಳನ್ನು ಹೇಳಿ ಅಂತ ನಾನು ಹೇಳಿದೆ. ಈಗ ನಾನು ಇನ್ನೊಬ್ಬ ವರದಿಯವರನ್ನ ನಾನು ಮಂಡನೆ ಮಾಡಿ ಹೇಳ್ತೀನಿ. ಆ ವಾಣಿ ಮೇಡಮ್ ಅವರ ನಿಮಗೆ ಹಾವೇರಿ ಗುಡ್ಲೆಪಾಡ್ ITI ಕಾಲೇಜಿನಲ್ಲಿ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇದೆ. ಅದನ್ನು ಮುಗಿಸ್ಕೊಂಡು ನೀವು ಅವರಿಗೆ ಹೋಗಿ ಅಣ್ಣವ್ರು ಫೋನ್ ಮಾಡಿದ್ದಾರೆ ಅಂತ ಹೇಳಿದೆ. ನಿನ್ನೆ ಅಲ್ಲಿ ಅಂಶಗಳನ್ನ ಸ್ವಲ್ಪ ವಿಸ್ತರಿಸಲಿ ಅಂತ ಸಮಯಕ್ಕೆ ಕೇಳೋದಿಲ್ಲ.